ಡಿಜಿಟಲ್ ವಂಚನೆಯಿಂದ ನಮ್ಮನ್ನು ರಕ್ಷಿಸಿಕೊಳ್ಳುವ ಮಾರ್ಗಗಳನ್ನು ಅರ್ಥ ಮಾಡಿಕೊಳ್ಳೋಣ. ಡಿಜಿಟಲ್ ಜಗತ್ತಿನ ಅಪಾಯಗಳ ಬಗ್ಗೆ ನಮಗೆ ಅರಿವಿಲ್ಲದಂತೆಯೇ ನಮಗೆ ಹಾನಿಯನ್ನು ಉಂಟು ಮಾಡುತ್ತವೆ. ಅಂತಹ ಅಪಾಯಗಳ ಬಗ್ಗೆ ಇವತ್ತು ನಾವು ನಿಮಗೆ ತಿಳಿಸುತ್ತೇವೆ. ಈ ಮಾಹಿತಿಯನ್ನು ಎಚ್ಚರಿಕೆಯಿಂದ ಆಲಿಸಿ ಮತ್ತು ನಿಮ್ಮ ಸುರಕ್ಷತೆಗಾಗಿ ಅದನ್ನು ಅಳವಡಿಸಿಕೊಳ್ಳಿ. ಡಿಜಿಟಲ್ ಪ್ರಪಂಚವು ಜೀವನವನ್ನು ಸುಲಭಗೊಳಿಸಿದೆ, ಆದರೆ ಇದು ಕೆಲವು ಅಪಾಯಗಳೊಂದಿಗೆ ಬರುತ್ತದೆ. ಈ ಅಪಾಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಅವುಗಳನ್ನು ಹೇಗೆ ಗುರುತಿಸುವುದು ಎಂಬುದನ್ನು ತಿಳಿದುಕೊಳ್ಳುವುದು ಅಗತ್ಯವಾಗಿದೆ. ಡಿಜಿಟಲ್ ವಂಚನೆ ಎಂದರೇನು? ಡಿಜಿಟಲ್ ವಂಚನೆ ಎಂದರೆ ಇಂಟರ್ನೆಟ್ ಮತ್ತು ಮೊಬೈಲ್ನಂತಹ ಡಿಜಿಟಲ್ ಉಪಕರಣಗಳನ್ನು ಬಳಸಿ ನಡೆಸುವ ಕಾನೂನುಬಾಹಿರ ಚಟುವಟಿಕೆಗಳು. ನಮಗೆ ಸಂಬಂಧಿಸಬಹುದಾದ ವಿವಿಧ ರೀತಿಯ ವಂಚನೆಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ. ಫಿಶಿಂಗ್ ಇದು ನಕಲಿ ಇಮೇಲ್ ಅಥವಾ SMS ಕಳಿಸುವ ತಂತ್ರವಾಗಿದೆ. ಇದರ ಮೂಲಕ ನಿಮ್ಮ ವೈಯಕ್ತಿಕ ಮತ್ತು ವಿಶೇಷ ಮಾಹಿತಿಯನ್ನು ಕದಿಯಬಹುದು. ಮಾಲ್ವೇರ್ ಇದು ಹಾನಿಕಾರಕ ಸಾಫ್ಟ್ವೇರ್ ಆಗಿದ್ದು ನಿಮ್ಮ ಫೋನ್ ಅಥವಾ ಕಂಪ್ಯೂಟರ್ಗೆ ನುಗ್ಗಿ ನಿಮ್ಮ ಡೇಟಾವನ್ನು ಕದಿಯುತ್ತದೆ. ಆನ್ಲೈನ್ ಹಗರಣ ವಂಚಕರು ಹಣವನ್ನು ಕದಿಯಲು ನಕಲಿ ಸರಕುಗಳು ಅಥವಾ ಸೇವೆಗಳನ್ನು ಮಾರಾಟ ಮಾಡಬಹುದು. ಸಾಮಾಜಿಕ ಇಂಜಿನಿಯರಿಂಗ್ ವಂಚಕರು ನಿಮ್ಮ ವೈಯಕ್ತಿಕ ಮಾಹಿತಿಗಳನ್ನು ಕದಿಯಲು ತಂತ್ರಗಳನ್ನು ಬಳಸುತ್ತಾರೆ. ಈಗ ನಾವು ವಿಶೇಷವಾಗಿ ಆಧಾರ್ ಸಕ್ರಿಯಗೊಳಿಸಿದ ಪಾವತಿ ವ್ಯವಸ್ಥೆ AEPS ಬಗ್ಗೆ ತಿಳಿಯೋಣ. AEPS ಹಳ್ಳಿಗಳಲ್ಲಿ ಪಾವತಿ ಮತ್ತು ವಹಿವಾಟುಗಳನ್ನು ಸುಲಭಗೊಳಿಸಿದೆ, ಆದರೆ ಇದು ವಂಚನೆಗೆ ದಾರಿ ಮಾಡಿಕೊಡುವ ಸಂಭವವಿದೆ. ನಮಸ್ತೆ ಮೇಡಮ್, ನಾನು ಬ್ಯಾಂಕ್ನಿಂದ ಬಂದಿದ್ದೀನಿ. ನಾನು ನಿಮ್ಮ ಖಾತೆಯನ್ನು ಪರಿಶೀಲಿಸಬೇಕು. ದಯವಿಟ್ಟು ನನಗೆ ನಿಮ್ಮ ಆಧಾರ್ ಸಂಖ್ಯೆ ಮತ್ತು ನಿಮ್ಮ ಬೆರಳಚ್ಚು ನೀಡಿ. ಸರಿ, ನಾನು ಮನೆಯಿಂದ ತರ್ತೀನಿ. ನಿನ್ಗೆ ನೆನ್ಪಿದ್ಯಾ, ಯಾವುದೇ ಬ್ಯಾಂಕ್ ಅಧಿಕಾರಿಗಳು ನಮ್ಮ ವೈಯಕ್ತಿಕ ಮಾಹಿತಿನ ಕೇಳೋದಿಲ್ಲ ಅಂತ ಹೇಳಿದ್ರು. ಇದು ಮೋಸನೂ ಆಗಿರ್ಬೋದು. ಅರೆ, ಇದರಲ್ಲಿ ಯಾವುದೇ ಚಿಂತೆ ಮಾಡುವ ವಿಷಯವಿಲ್ಲ. ನೀವು ನನಗೆ ಮಾಹಿತಿಯನ್ನು ನೀಡಿ, ನಾನು ಎಲ್ಲವನ್ನೂ ನೋಡ್ಕೊಳ್ತೇನೆ. ಇಲ್ಲ, ಬ್ಯಾಂಕ್ನವರು ಯಾವುದೇ ನಮ್ಮ ವೈಯಕ್ತಿಕ ಮಾಹಿತಿನ ಕೇಳೋದಿಲ್ಲ. ಸರಿ ಮೇಡಮ್, ನಾನು ಹೊರಡ್ತೀನಿ. ವಂಚನೆ ಹೇಗೆ ಆಗುತ್ತದೆ ಇದನ್ನು ತಿಳಿದುಕೊಳ್ಳಿ. ನೀನು ಸರಿಯಾದ ಸಮಯಕ್ಕೆ ನನ್ನನ್ನು ಎಚ್ಚರಿಸಿದ್ದು ಒಳ್ಳೇದೇ ಆಯ್ತು. ಇಲ್ಲಾಂದ್ರೆ ನಾನು ಮೋಸ ಹೋಗ್ತಿದ್ದೆ. ಆದ್ರೆ ಈ ವಂಚಕರು ಮಾಹಿತಿನ ಹೇಗೆ ದುರುಪಯೋಗ ಪಡಿಸ್ಕೊಳ್ತಾರೆ? ಸರಿ, ನಾನು ಹೇಳ್ತೀನಿ ಅವರು ಮೋಸ ಮಾಡೋಕೆ ಯಾವ ಹಲವಾರು ಮಾರ್ಗಗಳನ್ನ ಬಳಸ್ತಾರೆ ಅಂತ. ಮೊದಲನೇ ವಿಧಾನ, ವಂಚಕರು ತಮ್ಮನ್ನು ತಾವು ಬ್ಯಾಂಕ್ ಉದ್ಯೋಗಿಗಳೆಂದು ಪರಿಚಯಿಸಿಕೊಳ್ಳಬಹುದು ಮತ್ತು ಬಯೋಮೆಟ್ರಿಕ್ ರೀಡರ್ನಲ್ಲಿ ನಿಮ್ಮ ಹೆಬ್ಬೆರಳನ್ನು ಪದೇ ಪದೇ ಒತ್ತುವಂತೆ ಕೇಳಿಕೊಳ್ಳಬಹುದು. ವಾಸ್ತವದಲ್ಲಿ ನೀವು ಅದನ್ನು ಒಮ್ಮೆ ಅಥವಾ 2 ಬಾರಿ ಮಾತ್ರ ಒತ್ತಬೇಕಾಗುತ್ತದೆ. ಇದನ್ನು ಪದೇ ಪದೇ ಮಾಡುವುದರಿಂದ ಅವರು ನಿಮ್ಮ ಬ್ಯಾಂಕ್ ಖಾತೆಯಿಂದ ಹಣವನ್ನು ತೆಗೆದುಕೊಳ್ಳಬಹುದು ಅಥವಾ ಬೇರೆ ಕಡೆ ವರ್ಗಾಯಿಸಬಹುದು. ಎರಡನೇ ವಿಧಾನ, ನಿಮ್ಮ ಫೋನ್ ಸಂಖ್ಯೆಯನ್ನು ಯಾವಾಗಲೂ ನಿಮ್ಮ ಬ್ಯಾಂಕ್ ಖಾತೆಯೊಂದಿಗೆ ಲಿಂಕ್ ಮಾಡಿ. ಈ ರೀತಿಯಾಗಿ ಹಣವನ್ನು ಹಿಂತೆಗೆದುಕೊಂಡಾಗ ನೀವು SMS ಅನ್ನು ಸ್ವೀಕರಿಸುತ್ತೀರಿ. ನಿಮ್ಮ ಸಂಖ್ಯೆಯನ್ನು ಲಿಂಕ್ ಮಾಡದಿದ್ದರೆ ನೀವು ವಂಚನೆಗೆ ಬಲಿಯಾಗಬಹುದು. ಮೂರನೇ ವಿಧಾನ, ನೀವು ಯೋಜನೆಗೆ ನೋಂದಾಯಿಸುವಾಗ ಕೆಲವು ವಂಚಕರು ನಿಮ್ಮ ಹೆಬ್ಬೆರಳಿನ ಗುರುತನ್ನು ರಬ್ಬರ್ ಅಥವಾ ಮೇಣದಂತಹ ಮೃದುವಾದ ವಸ್ತುವಿನ ಮೇಲೆ ತೆಗೆದುಕೊಳ್ಳುತ್ತಾರೆ. ನಂತರ ಅವರು ಈ ಹೆಬ್ಬೆರಳಿನ ಗುರುತನ್ನು ಮೋಸದ ಚಟುವಟಿಕೆಗಳಿಗೆ ಬಳಸಬಹುದು. ಇದು ತುಂಬಾ ಅಪಾಯಕಾರಿ. ನಾವು ಎಚ್ಚರಿಕೆಯಿಂದಿರಬೇಕು. ನೀನು ಹೇಳಿದ್ದು ಸರಿ. ನಮ್ಮ ವೈಯಕ್ತಿಕ ಮಾಹಿತಿಯನ್ನು ಯಾರೊಂದಿಗೂ ಹಂಚಿಕೊಳ್ಳಬಾರದು ಎಂಬುದನ್ನು ನಾವು ನೆನಪಿನಲ್ಲಿಡಬೇಕು. ನಾವು ಏನಾದರೂ ಅನುಮಾನಾಸ್ಪದವಾಗಿ ಕಂಡರೆ ನಾವು ತಕ್ಷಣ ಬ್ಯಾಂಕ್ ಅನ್ನು ಸಂಪರ್ಕಿಸಬೇಕು. ನಾವು ಜಾಗೃತರಾಗಿದ್ದು ಹೇಗೆ ವಂಚನೆಯಿಂದ ತಪ್ಪಿಸಿಕೊಳ್ಳಬಹುದು ಎಂಬುದನ್ನು ನೀವು ನೋಡಿದ್ದೀರಿ. ಬನ್ನಿ, ಕೆಲವು ಮಹತ್ವದ ಸುರಕ್ಷತಾ ವಿಧಾನಗಳ ಬಗ್ಗೆ ಗಮನ ಹರಿಸೋಣ. ಅನುಸರಿಸಬೇಕಾದ ಸುರಕ್ಷತಾ ಕ್ರಮಗಳು. ಆಧಾರ್ ಸಂಖ್ಯೆ, ಪಿನ್ ಅಥವಾ ಪ್ಯಾನ್ ಕಾರ್ಡ್ ನಂತಹ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ಎಂದಿಗೂ ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಅಪರಿಚಿತ ಲಿಂಕ್ಗಳು ಅಥವಾ ಸಂದೇಶಗಳ ಮೇಲೆ ಕ್ಲಿಕ್ ಮಾಡಬೇಡಿ. ನಿಮ್ಮ ಫೋನ್ ಸಂಖ್ಯೆಯನ್ನು ಯಾವಾಗಲೂ ನಿಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಿ. ಯಾವುದೇ ವಂಚನೆ ಬಗ್ಗೆ ಅನುಮಾನ ಉಂಟಾದರೆ ತಕ್ಷಣವೇ ನಿಮ್ಮ ಸ್ಥಳೀಯ ಬ್ಯಾಂಕ್ ಅನ್ನು ಸಂಪರ್ಕಿಸಿ. ಯಾವಾಗಲೂ ಜಾಗೃತರಾಗಿರಿ ಮತ್ತು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರನ್ನು ಈ ವಿಷಯದಲ್ಲಿ ಜಾಗರೂಕರನ್ನಾಗಿಸಿ. ನೆನಪಿಟ್ಟುಕೊಳ್ಳಿ, ಜಾಗೃತಿಯೇ ಸುರಕ್ಷತೆ. ಧನ್ಯವಾದಗಳು. ಎಚ್ಚರದಿಂದಿರಿ.